ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಜಾ ಕ್ರಿಯೇಷನ್ಸ್. ಇವತ್ತು ನಾನು ಕಡಿಮೆ ಪದಾರ್ಥಗಳನ್ನು ಬಳಸಿ ಮನೆಯಲ್ಲಿ ರುಚಿಕರವಾದ ಪಾಸ್ತಾ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಮೊದಲಿಗೆ 2ರಿಂದ 3 ಟೊಮೆಟೊ ತೆಗೆದುಕೊಂಡು ಅದನ್ನು ಚೆನ್ನಾಗಿ ಕಟ್ ಮಾಡಿ ಪ್ಯೂರಿಯಾಗಿ ತಯಾರಿಸಿಕೊಳ್ಳಬೇಕು. ನಂತರ ಒಂದು ಪಾತ್ರೆಗೆ ನೀರು ಹಾಕಿ ಅದಕ್ಕೆ ಒಂದು 1/4 kg ಪಾಸ್ತಾವನ್ನು ಕುದಿಯೋದಕ್ಕೆ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ. ಈಗ ನಾನು ಇದಕ್ಕೆ 1 ಚಮಚದಷ್ಟು ಅಡುಗೆ ಎಣ್ಣೆ ಸಹ ಹಾಕ್ತಾಯಿದ್ದೀನಿ. ಯಾಕೆಂದರೆ ಅದು ಬೆಂದ ಮೇಲೆ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ ಹೇಳಿ, ಹಾಗಾಗಿ ನಾನು ಮುಂಚೆನೇ 1 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡ್ತಾ ಇದ್ದೀರಾ ಅದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. 5ರಿಂದ 10 ನಿಮಿಷದವರೆಗೂ ಕುದಿಸಿದ್ರೆ ಸಾಕಾಗುತ್ತೆ. ನಾನು ಈಗ ಆಲ್ರೆಡಿ ಒಂದು ಸಾರಿ ಚೆಕ್ ಮಾಡ್ತೀನಿ. ಒಂದು ಪಾಸ್ತಾವನ್ನು ಹಿಡಿದು ಅದು ಸ್ವಲ್ಪ ಗಟ್ಟಿಯಾಗಿತ್ತು, ಹಾಗಾಗಿ ಮತ್ತೆ ನಾನು 2 ನಿಮಿಷ ಎಕ್ಸ್ಟ್ರಾ ಕುದಿಸ್ಕೊಂಡೆ. ಇವಾಗ ನೋಡ್ತಾ ಇದ್ದೀರಾ ನೀವು ಎಷ್ಟು ಈಸಿಯಾಗಿ ಅದು ಕಟ್ಟಾಯಿತು ಅಂತ ಹೇಳಿಬಿಟ್ಟು. ಇದು ಕರೆಕ್ಟ್ ಟೈಮ್ ಅಂತ ಹೇಳಿ ಇದನ್ನು ನಾನು ಬಸಿಯೋದಕ್ಕೆ ಹಾಕ್ತಾಯಿದ್ದೀನಿ. ಬಸಿಯೋಕ್ಕೆ ಹಾಕಿದವಾಗ ನಾವು ಜಸ್ಟ್ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದರೆ ನಡೆಯೋದಿಲ್ಲ. ಇದಕ್ಕೆ ಸ್ವಲ್ಪ ತಣ್ಣ ನೀರು ಸಹ ಮೇಲೆ ಹಾಕಬೇಕಾಗುತ್ತೆ. ಈಗ ಹಾಕಿದರೆ ಅದು ಓವರ್ ಹೀಟಾಗಿ ಹೆಚ್ಚು ಮೆತ್ತಗಾಗೋದಿಲ್ಲ. ಸೊ ಹಾಗಾಗಿ ಬೇಗನೆ ಅದು ಒಂದು ಜಾಲಿ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ನಾವು ತಣ್ಣ ನೀರನ್ನ ಮೇಲೆ ಹಾಕಬೇಕಾಗತ್ತೆ. ನಂತರ ಈಗ ಇನ್ನೊಂದು ಪಾತ್ರೆ ಇಟ್ಟು ಅದಕ್ಕೆ 2ರಿಂದ 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈಗ ಜೀರಿಗೆ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಈಗ ಚೆನ್ನಾಗಿ ಸಿಡಿದ ಮೇಲೆ ಇದಕ್ಕೆ ನಾನು ಆಲ್ರೆಡಿ ಪ್ಯೂರಿ ಮಾಡಿಟ್ಟಿರುವಂತಹ ಟೊಮೆಟೊ ಪ್ಯೂರಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ನಾನು ಇದಕ್ಕೆ ಟೊಮೆಟೊ ಪ್ಯೂರಿ ಹಾಕ್ಕೊಳ್ತೀನಿ. ಇದು ಚೆನ್ನಾಗಿ ಏನಿಲ್ಲ ಅಂದರೆ ಒಂದು 5 ನಿಮಿಷದಷ್ಟಾದರೂ ಕುದಿಸ್ಕೊಳ್ಬೇಕು. ಯಾಕೆಂತಂದರೆ ಈ ಟೊಮೆಟೊಯಲ್ಲಿ ಹಸಿ ಸ್ಮೆಲ್ ಇರೋದ್ರಿಂದ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ಪ್ರೊಸೆಸ್ನ ಕಂಟಿನ್ಯೂ ಆಗಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು 5 ನಿಮಿಷ ಟೈಮ್ ಇಟ್ಟು ಕುದಿಸ್ಕೊಳ್ಬೇಕು. ಈಗ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ನಾನು ಇದಕ್ಕೆ 1 ಚಮಚದಷ್ಟು ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಇದೆ, ಅದನ್ನು 2 ಸೇರಿಸಿ ಹಾಕ್ತಾಯಿದ್ದೀನಿ. ಮತ್ತು ಈಗ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲೆ ಮತ್ತು ಒಂದು ಮ್ಯಾಗಿ ಮಸಾಲವನ್ನು ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಸ್ವಲ್ಪ ಕುದಿಯೋಕ್ಕೆ ಬಿಟ್ಟರೆ ಸಾಕು. 2 ನಿಮಿಷ ಅಷ್ಟರಲ್ಲೇ ಮೇಲೆ ಎಲ್ಲ ಎಣ್ಣೆ ಬಂದುಬಿಡುತ್ತೆ. ಸೊ ಇದು ಕರೆಕ್ಟ್ ಟೈಮ್ ಆಗಿರುತ್ತೆ. ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಕೂಡ ಆಗಿರುತ್ತೆ. ನೋಡ್ತಾ ಇದ್ದೀರಾ, ನಾನು ಜಸ್ಟ್ 2 ನಿಮಿಷ ಬಿಟ್ಟೆ ಯಾವ ರೀತಿ ಎಣ್ಣೆ ಮೇಲೆ ತೇಲ್ತಾ ಇದೆ. ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ. ಈ ಟೈಮಲ್ಲಿ ನಾನು ಒಂದು 2 ಚಮಚದಷ್ಟು ಟೊಮೆಟೊ ಕೆಚಪ್ನ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟ್ 2 ಚಮಚದಷ್ಟೇ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಸಹ ಹಾಕಿ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಜಸ್ಟ್ 1 ಸೆಕೆಂಡ್ ಕುದಿಸ್ಕೊಂಡ್ರೆ ಸಾಕು. ಜಾಸ್ತಿ ಏನು ಇದು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟೇ, 1-2-3 ಸೆಕೆಂಡ್ ಕುದಿಸ್ಕೊಂಡ್ರೆ ಸಾಕು. ಈಗ ಈ ಟೈಮಲ್ಲಿ ನಾವು ಆಲ್ರೆಡಿ ಕುದಿಸಿ ಬಸಿದಿಟ್ಟಿರುವಂತಹ ಪಾಸ್ತಾವನ್ನು ಸಹ ಇದಕ್ಕೆ ನಾನೀಗ ಆ್ಯಡ್ ಮಾಡ್ತಿದ್ದೀನಿ. ನೋಡ್ತಿದ್ದೀರಾ ಎಷ್ಟು ನೀಟಾಗಿ ಕುದ್ದಿದೆ ಪಾಸ್ತಾ ಅಂತ. ತುಂಬ ಬಿಡಿಯಾಗಿದೆ, ಜಾಸ್ತಿ ಬೆಂದೂ ಇಲ್ಲ, ಜಾಸ್ತಿ ಗಟ್ಟಿಯಾಗೂ ಇಲ್ಲ. ತುಂಬ ನೀಟಾಗಿತ್ತು, ಒಳ್ಳೆ ಹೂವಿನ ಥರ ಅನ್ನಿಸ್ತಾ ಇತ್ತು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆಗೆ ನೀಟಾಗಿ ಮಿಕ್ಸ್ ಆಗೋ ರೀತಿ ಕಲಿಸ್ಕೊಳ್ಬೇಕು. ಎಲ್ಲನೂ ಚೆನ್ನಾಗಿ ಕಲಿಸ್ಕೊಂಡು ನೀಟಾಗಿ ಕಲಿಸ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಬಿಸಿಯಾದಂತಹ ಪಾಸ್ತಾ ರೆಡಿಯಾಗುತ್ತೆ. ನಿಮ್ಮ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪಿದ್ರೆ ಮೇಲೆ ಹಾಕೋಬೋದು. ಇದು ನನ್ನ ಮಗಳಿಗೆ ಹಿಂಗೆ ಇಷ್ಟ ಅಂತ ನಾನು ಇದೇ ರೀತಿ ಮಾಡ್ತಿದ್ದೀನಿ. ಈ ರೀತಿಯಾಗಿ ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.